ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೂಲ್ಯ ಅಮ್ಮು ಬ್ಲಾಗ್ಸ್. ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ವಾ ಎಷ್ಟು ಹೂಗಳು ಬಿಟ್ಟಿದೆ ಅಂತ ನೋಡಿ. ಎಲ್ಲ ನಮ್ಮ ಮಾವಿನ ಮರಗಳಿಗೂ ಹಾಗೂ ಅಪ್ಪೆಮಿಡಿ ಮರಗಳಿಗೂ ಹಾಗೂ ಸಣ್ಣ ನಮ್ಮ ನರ್ಸರಿ ಗಿಡಗಳಿಗೂ ಕೂಡ ಎಲ್ಲದಕ್ಕೂ ಈ ಸತಿ ಹೂ ಬಂದಿದೆ ನೋಡಿ. ಹಾಗಾಗಿ ನಾನೀಗ ನಿಮಗೆ ನಮ್ಮಲ್ಲಿ ಬೇರೆ ಬೇರೆ ಅಪ್ಪೆಮಿಡಿ ತಳಿಗಳ ಬಗ್ಗೆ ಹಾಗೂ ಅದರಲ್ಲಿ ಕಾಣಿಸುತ್ತಿರುವ ಹೂಗಳನ್ನು ತೋರಿಸ್ತೇನೆ. ಚಿಕ್ಕ ಚಿಕ್ಕ ಮಿಡಿ ಕೂತಿದೆ ಈ ಸತಿ. ನಮ್ಮಲ್ಲಿ ಸಣ್ಣ ಸಣ್ಣ ಗಿಡದಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳಿಗೆಲ್ಲ ಹೂ ಬಂದಿದೆ ಈ ಸತಿ ನೋಡಿ. ಇಲ್ಲಿ ನೋಡಿ ಇಷ್ಟು ಎಲ್ಲ ಗಿಡಕ್ಕಂತೂ ಹೂ ಬಂದಿದೆ ಈ ಸತಿ. ಯಾಕಂದರೆ ಮಾವಿಗೆ ಪೂರಕವಾದ ವಾತಾವರಣ ಇದ್ದಿದ್ದರಿಂದ ಈ ಸತಿ ಇಷ್ಟು ವರ್ಷ ಬಾರದೇ ಇರುವ ಕೆಲವೊಂದು ಸಣ್ಣ ಗಿಡಕ್ಕೆ ಎಲ್ಲ ಈ ಸತಿ ಹೂ ಬಂದಿದೆ. ಅಂದರೆ ಈ ಸತಿ ರೈತರಿಗಂತೂ ಬಂಪರೇನು ಮಾವು ಮತ್ತು ಅಪ್ಪೆಮಿಡಿ ಪ್ರಿಯರಿಗೆ. ಮಾವಿಗಲ್ಲದೆ ನಾವಿಲ್ಲಿ ಮಾರಾಟಕ್ಕಿಟ್ಟ ಸಣ್ಣ ಅಪ್ಪೆಮಿಡಿ ಗಿಡಗಳಲ್ಲೂ ಹೂ ಬಂದಿದೆ ನೋಡಿ. ಈ ಸತಿ ಫಸ್ಟ್ ನಾವಿಲ್ಲಿ ಅಪ್ಪೆಮಿಡಿ ಪ್ಯಾಕೆಟಲ್ಲಿ ಇಷ್ಟೊಂದು ಹೂ ಬರೋದನ್ನು ನೋಡ್ತಾ ಇರೋದು. ಲಾಸ್ಟ್ ಇಯರ್ ಬರಲಿಲ್ಲ, ಈ ಸತಿ ವಿಪರೀತ ಚಳಿ ಇರೋದ್ರಿಂದ ಇಷ್ಟು ಒಂದು ಅಪ್ಪೆಮಿಡಿಗೂ ಹೂ ಬಂದಿದೆ. ಈ ಕಡೆ ಇದು ಎಲ್ಲ ಪುರದಸರ ಕಂಚಪ್ಪೆ ಗಿಡಗಳು, ಈ ಕಡೆ ಇರೋದು ದೊಂಬೇಸರ ಜೀರಿಗೆ ಮಿಡಿ ಗಿಡಗಳು. ಇದು 2 ಇಂಚ್ ಉದ್ದದ ದೊಂಬೇಸರ ಜೀರಿಗೆ ಅಪ್ಪೆಮಿಡಿ. ಇದು ಬಟಾಣಿ ಜಡ್ಡು ಕರ್ಪೂರ ಅಪ್ಪೆಮಿಡಿ ಗಿಡ. ಇದು 2 ರಿಂದ 3 ಇಂಚ್ ಇರುವ ಬಟಾಣಿ ಜಡ್ಡು ಕರ್ಪೂರ ಅಪ್ಪೆಮಿಡಿ. ಇದು ಗೆಣಸಿನ ಕುಣಿ ಜೀರಿಗೆ ಮಿಡಿ. ಇದರಲ್ಲೂ ನೋಡಿ ಹೂ ಕಾಣಿಸ್ತಾ ಇದೆ. ಇದೆಲ್ಲ ಮಾರಾಟಕ್ಕಿಟ್ಟ ಗಿಡಗಳು. ಇದು ಕಾಡ್ರಗಿ ಜೀರಿಗೆ ಮಿಡಿ ನೋಡಿ, ಕ್ಯೂ ಅಂತ ಮಾರ್ಕ್ ಇದೆ. ಇದರಲ್ಲೂ ಎಲ್ಲ ಕಡೆ ಹೂ ಬಂದಿದೆ. ಇದು 3/4 ಇಂಚ್ ಉದ್ದದ ಕಾಡ್ರಗಿ ಜೀರಿಗೆ ಮಿಡಿ. ಇದು ಅಡ್ಡೇರಿ ಜೀರಿಗೆ. ಇದು ನಮ್ಮಲ್ಲಿರುವ ಅಡ್ಡೇರಿ ಜೀರಿಗೆ ಇನ್ನೊಂದು ತಾಯಿ ಮರ. ಇದರಲ್ಲೂ ಹಾಗೆ ಅಬ್ಬಾ ಎಷ್ಟೊಂದು ಹೂ ಬಂದಿದೆ. ಎಲ್ಲ ಮಿಡಿ ಈ ಸತಿ ನೋಡುವ ಲಾಸ್ಟ್ ತನಕ ಎಷ್ಟು ಉಳಿತದಂತ. ಅದೇ ಒಂದು ರಿಸ್ಕಿ ಫ್ಯಾಕ್ಟರ್. ಇದರಲ್ಲಿ ಬರೋದು ತುಂಬ ಬಂದರೂ ಕೂಡ ಒಂದು ಮಳೆ ಅಥವಾ ಬಿಸಿಲು ಮೋಡ ಆ ಥರ ವೆದರ್ ಕಂಡೀಷನ್ಸಲ್ಲಿ ಚೇಂಜಸ್ ಬಂದರೆ ಅಷ್ಟೂ ಹೂ ಎಲ್ಲ ಬಿದ್ದೋಗ್ತದೆ. ನೋಡುವ ಹೇಗಾಗತ್ತಂತ ಈ ಸತಿ. ನೀವು ನೋಡಿದ್ರಲ್ವಾ ಯಾವ ಥರ ಗೊಂಚಾಗಿ ಮಿಡಿ ಬರುತ್ತಂತ. ಹೀಗೆ ಇದು ಎಲ್ಲ ಅಪ್ಪೆಮಿಡಿಗಳು ಇದೇ ರೀತಿ ಗೊಂಚಾಗಿ ಬರುತ್ತದೆ. ಈಗ ನೀವಿಲ್ಲಿ ನೋಡ್ತಾ ಇರೋದು ಅಡ್ಡೇರಿ ಜೀರಿಗೆ ಮಿಡಿ. ಅದು 2 ರಿಂದ 4 ಇಂಚಾಗಿ ಬಳಕೆ ಮಾಡ್ಬೋದು. ಇದು ಮುಂಡಪ್ಪ ಮಾವಿನ ಗಿಡಗಳು. ಎಲ್ಲ ಗಿಡಗಳು ಆಲ್ಮೋಸ್ಟ್ ಎಲ್ಲ ಗಿಡಕ್ಕೂ ಹೂ ಬಂದಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಒಂದು ಬಟಾಣಿ ಕಾಳಷ್ಟು ಸೈಜ್ ಬಂದಿದೆ ನೋಡಿ ಮಿಡಿಗಳೆಲ್ಲ ಇದರಲ್ಲಿ. ಹಾಗೆ ಅಲ್ಲಿ ಕೆಳಗೆ ಕೂಡ ಸ್ವಲ್ಪ ದೊಡ್ಡಕ್ಕೆ ಆಗಿದೆ. ಎಲ್ಲ ಸೈಜಿದು ಮಿಡಿ ಇದೆ ಇದರಲ್ಲಿ. ಹೂ ಇದೆ, ಸಣ್ಣ ಮಿಡಿ ಇದೆ, ದೊಡ್ಡ ಮಾವಿನ ಹಣ್ಣು. ಇನ್ನು ನೆಕ್ಸ್ಟ್ ಸ್ವಲ್ಪ ದಿನದಲ್ಲೇ ಮಾವಿನ ಹಣ್ಣು ರೆಡಿ ಆಗುತ್ತೆ. ಇದೊಂದು ಆಲ್ ಪರ್ಪಸ್ ಗಿಡ ಹಾಗೂ ಆಲ್ ಸೀಸನ್ ಗಿಡ ಅಂತ ಹೇಳ್ಬೋದು. ಆಲ್ ಪರ್ಪಸ್ ಅಂದರೆ ಇದು ಹಣ್ಣಿಗೂ ಯೂಸ್ ಆಗುತ್ತೆ ಹಾಗೂ ಅಪ್ಪೆಮಿಡಿ ಟೈಪ್ ಉಪ್ಪಿನಕಾಯಿ ಕೂಡ ಯೂಸ್ ಆಗುತ್ತೆ ಕಾಯಿದ್ದಾಗ. ಮತ್ತು ಇದೊಂದು ಆಲ್ ಸೀಸನ್ ಮರ. ವರ್ಷಕ್ಕೆ ನಮ್ಮಲ್ಲಿ ಈಗ 2 ಸತಿ ಬರುತ್ತೆ ಈ ತಳಿ. ಇನ್ನೂ ನಾವು ಇದರ ಗಿಡ ಇನ್ನೂ ಮಾರಾಟಕ್ಕೆ ಮಾಡಲಿಲ್ಲ. ನೆಕ್ಸ್ಟ್ ಈ ಹಣ್ಣೆಲ್ಲ ಟೇಸ್ಟ್ ಮಾಡಿ ಅದು ಹೇಗಿದೆ ಅಂತ ನೋಡಿ ಚೆಕ್ ಮಾಡಿ ಮತ್ತೆ ಮುಂದಕ್ಕೆ ನಾವು ಈ ಗಿಡದ ಮಲ್ಟಿಪ್ಲೈನು ಗ್ರಾಫ್ಟಿಂಗ್ ಎಲ್ಲ ಮಾಡ್ತೇವೆ. ಸೊ ಎಲ್ಲಿ ನೋಡಿದ್ರಲ್ವ ನಮ್ಮ ನರ್ಸರಿ ಹಾಗೂ ನಮ್ಮ ಗಿಡಗಳಲ್ಲಿ ಯಾವ ಥರ ಈ ಸತಿ ಮಾವಿನ ಹೂ ಬಂದಿದೆ ಅಂತ.
ನಾನು ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಿತರ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೇನೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.